ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪ್ರೀತಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮತ್ತೆ ಮುನ್ನೆಲೆಗೆ ಬಂದ ಕುಂದಾನಗರಿ ವಿಭಾಗದ ಮಾತು. 3 ಜಿಲ್ಲೆಗಳಾಗಿ ತ್ರಿವಿಭಜನೆ ಮಾಡೋದಾಗಿ ಸತೀಶ್ ಜಾರಕಿಹೊಳಿ ಹೇಳಿಕೆ. ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ ಜಿಲ್ಲೆಗಳಾಗಿ ವಿಭಜಿಸುವ ಬಗ್ಗೆ ಸಚಿವರ ಸುಳಿವು. ಲೋಕಸಭಾ ಚುನಾವಣೆ ಎದುರಿಸಲು ಬಿವೈ ವಿಜಯೇಂದ್ರ ಪಡೆ ಸಜ್ಜು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಟಾಸ್ಕ್. ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಲು ಲೋಕ ಉಸ್ತುವಾರಿ. ಸಿದ್ದರಾಮಯ್ಯ ಅವರನ್ನ ಸೋಮಾರಿ ಸಿದ್ಧ ಎಂದಿದ್ದ ಪ್ರತಾಪ್ ಸಿಂಹ. ಬಿಜೆಪಿ ಸಂಸದನ ವಿರುದ್ಧ ಮೈಸೂರಿನಲ್ಲಿ ರೊಚ್ಚಿಗೆದ್ದ ಕಾಂಗ್ರೆಸ್ ಮುಖಂಡರಿಂದ ಪ್ರತಿಭಟನೆ. ದುರಹಂಕಾರಿ, ದೇಶದ್ರೋಹಿ ಅಂತ ಧಿಕ್ಕಾರ ಕೂಗಿ ಕೈ ಕಾರ್ಯಕರ್ತರ ಆಕ್ರೋಶ. ಲಿಂಗಾಯತ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಮತ್ತಷ್ಟು ಸಮುದಾಯಗಳು ಸಜ್ಜು. ಚಿತ್ರದುರ್ಗದಲ್ಲಿ ಅಖಿಲ ಭಾರತ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಬೃಹತ್ ಸಮಾವೇಶ. ಜನವರಿ ತಿಂಗಳ ಕೊನೆಯ ವಾರದಲ್ಲಿ ನಡೆಯಲಿದೆ ದೊಡ್ಡ ಕಾರ್ಯಕ್ರಮ. ಕೇಂದ್ರ ಸರ್ಕಾರ ಬರ ಪರಿಹಾರ ಹಣ ಬಿಡುಗಡೆ ಮಾಡಿಲ್ಲ. ನಾವು ಸಲ್ಲಿಸಿದ ಮನವಿ ಬಗ್ಗೆ ಇನ್ನೂ ನಿರ್ಧಾರವನ್ನೇ ತೆಗೆದುಕೊಂಡಿಲ್ಲ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ. ನಮ್ಮ ಸರ್ಕಾರದ 5ನೇ ಗ್ಯಾರಂಟಿಗೆ ಚಾಲನೆ ಸಿಕ್ಕಿದೆ. ಜನವರಿ 12ರಂದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಯುವ ನಿಧಿ ಕಾರ್ಯಕ್ರಮ ನಡೆಯಲಿದೆ. ನಾವು ನುಡಿದಂತೆ ನಡೆದಿದ್ದೇವೆ ಎಂದ ಸಚಿವ ಮಧು ಬಂಗಾರಪ್ಪ. ಚಿಕ್ಕೋಡಿಯಲ್ಲಿ ಇಂಗ್ಲಿಷ್ ಬೋರ್ಡ್ಗಳ ವಿರುದ್ಧ ಕರವೇ ಸಮರ. ಆಂಗ್ಲ ಭಾಷೆಯಲ್ಲಿ ಹಾಕಿದ್ದ ಅಂಗಡಿ ನಾಮಫಲಕ ಕಿತ್ತು ಹಾಕಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು. ಇಂಗ್ಲಿಷ್ ಬೋರ್ಡ್ ಹಾಕಿದ ಅಂಗಡಿಗಳಿಗೆ ವಾರ್ನಿಂಗ್. ಮೈಸೂರಿನ ನಂಜನಗೂಡಿನಲ್ಲಿ ಮಹಿಷಾಸುರ ಸಂಹಾರದಲ್ಲಿ ಗಲಾಟೆ. ದಲಿತ ಸಂಘರ್ಷ ಸಮಿತಿ ಪೊಲೀಸರ ಮಧ್ಯೆ ವಾಗ್ವಾದ. ಡಿಎಸ್ಎಸ್ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್. ಕೋಲಾರದಲ್ಲಿ ಆದಿಮ ಹುಣ್ಣಿಮೆ ಹಾಡು ಸಾಂಸ್ಕೃತಿಕ ಯಾನ. 3 ದಿನ ನಡೆಯಲಿರೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಂಗಭೂಮಿ, ನಾಟಕ, ಕಲೆ, ಸಂಸ್ಕೃತಿ ಉಳಿಸುವ ವಿಶೇಷ ಪ್ರಯತ್ನ. ಹೊಸ ವರ್ಷಾಚರಣೆಗೆ ವಿಶ್ವವಿಖ್ಯಾತ ನಂದಿ ಹಿಲ್ಸ್ ಪ್ರವೇಶಕ್ಕೆ ನಿರ್ಬಂಧ. ಡಿಸೆಂಬರ್ 31ರ ಸಂಜೆ 6ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ನಿಷೇಧ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾಹಿತಿ. ರೂಪಾಂತರಿ ದಾಂಗುಡಿ ಬೆನ್ನಲ್ಲೇ ರಾಜ್ಯದಲ್ಲಿ ಹೊಸದಾಗಿ 74 ಜನರಿಗೆ ಕೊರೋನಾ ಸೋಂಕು. ಬೆಂಗಳೂರಿನಲ್ಲಿ 57 ಕೋವಿಡ್ ಪ್ರಕರಣ ದಾಖಲು. ಸಕ್ರಿಯ ಪ್ರಕರಣಗಳ ಸಂಖ್ಯೆ 464ಕ್ಕೆ ಏರಿಕೆ. ಗದಗದಲ್ಲಿ ತುಂಬಿ ತುಳುಕ್ತಾ ಇರೋ ಬಸ್ ನಿಲ್ದಾಣಗಳಲ್ಲಿ ಕಳ್ಳತನ. ಬರೋಬ್ಬರಿ 6 ಲಕ್ಷ ಮೊತ್ತದ ಬಂಗಾರದ ಆಭರಣ ಎಗರಿಸಿದ ಖದೀಮರು. ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಖ್ಯಾತ ಸಾಹಸ ನಿರ್ದೇಶಕ ಜಾಲಿ ಬಾಸ್ಟಿನ್ ನಿಧನ. 57 ವರ್ಷ ವಯಸ್ಸಿನ ಫೈಟ್ ಮಾಸ್ಟರ್ ಹೃದಯಾಘಾತದಿಂದ ಮರಣ. 900ಕ್ಕೂ ಹೆಚ್ಚು ಚಿತ್ರಗಳಿಗೆ ಕೆಲಸ ಮಾಡಿದ ಸ್ಟಂಟ್ ಮಾಸ್ಟರ್. ಕೇರಳದ ಸುಪ್ರಸಿದ್ಧ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಭಕ್ತ ಸಾಗರ. ಕೋವಿಡ್ ಭೀತಿ ಇದ್ರೂ ಶಬರಿಮಲೆ ವಾಸನ ದರ್ಶನಕ್ಕೆ ಭಕ್ತರ ದಂಡು. ದೇವಸ್ಥಾನದ ಆಡಳಿತ ಮಂಡಳಿಗೆ 39 ದಿನಕ್ಕೆ 205 ಕೋಟಿ ಆದಾಯ. ಉತ್ತರ ಪ್ರದೇಶದ ಆಸ್ಪತ್ರೆಗಳಲ್ಲಿ ಭಾರೀ ಅವ್ಯವಸ್ಥೆ. ಚಿಕಿತ್ಸೆ ಪಡೆಯಲು ಬಂದ ರೋಗಿಗಳ ಮೇಲೆ ಇಲಿಗಳ ಓಡಾಟ. ಪೇಷಂಟ್ಗಳ ಆಹಾರ ತಿಂದ ರ್ಯಾಟ್ಗಳು ರಂಪಾಟ. ಥೈಲ್ಯಾಂಡ್ನಲ್ಲಿ ವರುಣನ ಆರ್ಭಟ. ಭೀಕರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ. ರಸ್ತೆಗಳು, ರೈಲು ನಿಲ್ದಾಣ, ಜನವಸತಿ ಪ್ರದೇಶಗಳಿಗೆ ನುಗ್ಗಿದ ನೀರು. ಶಾಲಾ ಕಾಲೇಜುಗಳಿಗೆ ರಜೆ. ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬೀಸುತ್ತಿದೆ ಸಲಾರ್. ರಿಲೀಸ್ ಆದ 4 ದಿನದಲ್ಲಿ 260 ಕೋಟಿ ರೂಪಾಯಿ ಕಲೆಕ್ಷನ್. ಡಾರ್ಲಿಂಗ್ ಪ್ರಶಾಂತ್ ನೀಲ್ ಕಾಂಬಿನೇಷನ್ಗೆ ಫ್ಯಾನ್ಸ್ ಫಿದಾ.
ಭಾರತ ಸೌತ್ ಆಫ್ರಿಕಾ ನಡುವೆ ಮೊದಲ ಟೆಸ್ಟ್ ಪಂದ್ಯ. ಮೊದಲ ದಿನದಾಟದಲ್ಲಿ ಟೀಂ ಇಂಡಿಯಾ ಮೇಲೆ ಹರಿಣಗಳ ಸವಾರಿ. ಅಲ್ಪ ಮೊತ್ತಕ್ಕೆ ಕುಸಿದಿದ್ದ ತಂಡಕ್ಕೆ ಕೆಎಲ್ ರಾಹುಲ್ ಆಸರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.